ವಿಶ್ವದ ಎತ್ತರದ ರೈಲ್ವೆ ಸೇತುವೆ ಉದ್ಘಾಟನೆ. ಚೆನಾಬ್ ರೈಲ್ವೆ ಸೇತುವೆ ಮೇಲೆ ಮೋದಿ ಹೆಜ್ಜೆ. ಸತತ 3ನೇ ಬಾರಿಗೆ ರೆಪೋ ದರ ಇಳಿಕೆ. ಆರ್ಬಿಐ ಗವರ್ನರ್ ಮಲ್ಹೋತ್ರಾ ಘೋಷಣೆ. ಕಂಟೈನರ್ ಬೈಕ್ ಮಧ್ಯೆ ಭೀಕರ ಅಪಘಾತ. ಖಾಸಗಿ ಕಂಪನಿಯ 3 ಸ್ಥಳದಲ್ಲೇ ಸಾವು. ಪತಿ ಪತ್ನಿ ನಡುವೆ ಗಲಾಟೆ. ಮಕ್ಕಳೊಂದಿಗೆ ಕೆರೆಗೆ ಹಾರಿ ತಾಯಿ ಸೂಸೈಡ್. ಎಲ್ಲದರ ಸಂಕ್ಷಿಪ್ತ ವರದಿ ಕರ್ನಾಟಕ ಟಾಪ್ 20ಯಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣಕ್ಕೆ 11 ಮಂದಿ ಬಲಿಯಾಗಿದ್ದು, ದುರಂತದಲ್ಲಿ ಇನ್ನೂ ಹಲವರು ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕಾಲು ಮುರಿದುಕೊಂಡು ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ 14 ವರ್ಷದ ಬಾಲಕನಿಗೆ ಚಿಕಿತ್ಸೆ ಮುಂದುವರೆದಿದೆ. ಈ ಮಧ್ಯೆ ಕಾಲು ಮುರಿದುಕೊಂಡು ಚಿಕಿತ್ಸೆ ಪಡಿತಾ ಇರುವ ಗಾಯಾಳು ಕಾಲ್ತುಳಿತದ ಕರಾಳ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಲಾಠಿ ಚಾರ್ಜ್ ವೇಳೆ ಯುವಕನ ಮೇಲೆ ಬ್ಯಾರಿಕೇಡ್ ಬಿದ್ದಿದೆ. ಅದರ ಮೇಲೆಯೇ ಜನರು ಓಡಾಡಿದ್ರಿಂದ ಕಾಲು ಮುರಿದಿದೆ. ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ ಗಾಯಾಳು, ರ್ಯಾಲಿ ಇದೆ ಅಂಥೇಳಿ ಆರ್ಸಿಬಿ ಪೋಸ್ಟ್ ಹಾಕಿತ್ತು. 3:30 ವೇಳೆಗೆ ಸ್ಟೇಡಿಯಂ ಹತ್ರ ಹೋದ್ವಿ. ಪೊಲೀಸರು ಬೇಕಾಬಿಟ್ಟಿ ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಆದಾಗ ತುಂಬ ಕ್ರೌಡ್ ಇತ್ತು. ನಾನು ಮೂವ್ ಆದೆ. ಆಗ ಬ್ಯಾರಿಕೇಡ್ ಬಂದು ನನ್ನ ಮೇಲೆ ಬಿತ್ತು. ಆಗ ಎಲ್ಲ ಬ್ಯಾರಿಕೇಡನ್ನು ತುಳಿದುಕೊಂಡು ಹೋದ್ರು ಅಂತ ತಿಳಿಸಿದ್ದಾರೆ. ಪೊಲೀಸರು ಸುಮ್ಮನೆ ಬೇಕಾಬಿಟ್ಟು ಲಾಠಿ ಚಾರ್ಜ್ ಆ ಥರ ಮಾಡ್ತಿದ್ರು. ಈಗ ನಾನು ಮುಂದಕ್ಕೆ ಹೋದೆ. ಆವಾಗ ಹಿಂದ್ಗಡೆಯಿಂದ ಕ್ರೌಡು ತೊಳ್ತು. ಸ್ಟೇಡಿಯಂ ಅವರು ಏನು ಇನಿಷಿಯೇಟಿವ್ ತಂದಿರಲಿಲ್ಲ. ಸೊ ಆವಾಗ ಬ್ಯಾರಿಕೇಡ್ ನನ್ನ ಕಾಲ ಮೇಲೆ ಬಿತ್ತು. ಬ್ಯಾರಿಕೇಡ್ ಮೇಲೆ ಫುಲ್ ಜನಗಳೆಲ್ಲ ಬಿದ್ದರು. ಸೊ ಅದರಿಂದ ಲೆಗ್ ಫ್ರ್ಯಾಕ್ಚರ್ ಆಯಿತು. ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿ ದಯಾನಂದ್ರನ್ನ ಅಮಾನತು ಮಾಡಲಾಗಿದೆ. ಈ ಬೆನ್ನಲ್ಲೇ ಸರ್ಕಾರದಿಂದ ಅಧಿಕೃತ ಆದೇಶ ಬರುತ್ತಿದ್ದಂತೆ ರಾತ್ರಿಯೇ ಬೆಂಗಳೂರು ನೂತನ ಕಮಿಷನರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬೆಂಗಳೂರು ನೂತನ ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶಿದೆ. 1996ರ ಬ್ಯಾಚ್ ಅಧಿಕಾರಿಯಾಗಿರುವ ಸೀಮಂತ್ ಕುಮಾರ್ ಸಿಂಗ್ ಮೂಲತಃ ಬಿಹಾರ ಮೂಲದವರು. ಬೆಂಗಳೂರು ಅಡಿಷನಲ್ ಕಮಿಷನರ್, ಸೆಂಟ್ರಲ್ ರೇಂಜ್ ಐಜಿ ಆಗಿ ಕಾರ್ಯನಿರ್ವಹಿಸಿದ್ರು. ಬೆಂಗಳೂರು ಪೂರ್ವ ವಿಭಾಗದ ಐಜಿ ಆಗಿ ಕೆಲಸ ನಿರ್ವಹಿಸಿದ್ರು. ಎಸಿಬಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು. ಈಗ 39ನೇ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿ ನಿಯುಕ್ತಿಗೊಂಡಿದ್ದಾರೆ. ಅಧಿಕಾರ ವಹಿಸಿಕೊಳ್ತಿದ್ದಂತೆ ತಡರಾತ್ರಿಯ ಅಧಿಕಾರಿಗಳ ಸಭೆ ಕರೆದು ಪ್ರಕರಣದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಜಗತ್ತಿನ ಅತಿ ಎತ್ತರದ ಚೆನಾಬ್ ರೈಲ್ವೆ ಸೇತುವೆಯನ್ನು ಇವತ್ತು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ನದಿ ಮಟ್ಟದಿಂದ 359 ಮೀಟರ್ ಎತ್ತರವಿರುವ ಸೇತುವೆ ಇದಾಗಿದ್ದು 1315 ಮೀಟರ್ ಉದ್ದವಿದೆ. ವಿಶ್ವವಿಖ್ಯಾತ ಐಫೆಲ್ ಟವರ್ಗಿಂತಲೂ ಕೂಡ 35 ಮೀಟರ್ ಎತ್ತರವಿದೆ. ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿರುವಂತಹ ಚೆನಾಬ್ ನದಿಯ ಮೇಲೆ ಈ ಸೇತುವೆಯನ್ನು ನಿರ್ಮಿಸಲಾಗಿದೆ. ಇದು ಉಧಂಪುರ್, ಶ್ರೀನಗರ, ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಭಾಗವಾಗಿದೆ. ಈ ಮಧ್ಯೆ ಅಂಜಿ ನದಿಯ ಮೇಲೆ ನಿರ್ಮಿಸಲಾದ ಭಾರತದ ಮೊದಲ ಕೇಬಲ್ ಸ್ಟೇ ರೈಲು ಸೇತುವೆಯನ್ನು ಉದ್ಘಾಟಿಸಿದರು. ಈ ವೇಳೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ, ಸಿಎಂ ಒಮರ್ ಅಬ್ದುಲ್ಲಾ ಹಾಜರಿದ್ದರು. ಇನ್ನು ಚೆನಾಬ್ ರೈಲ್ವೆ ಸೇತುವೆಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದು ಹೆಜ್ಜೆ ಹಾಕಿದರು. ಆರ್ಬಿಐನ ಸತತ 3ನೇ ಬಾರಿ ರೆಪೋ ದರ ಕಡಿತಗೊಂಡಿದೆ. ನಿರೀಕ್ಷೆಯಂತೆ ಈ ಬಾರಿ ಬಡ್ಡಿ ದರವನ್ನು 50 ಮೂಲಾಂಕಗಳಷ್ಟು ಇಳಿಕೆ ಮಾಡಲಾಗಿದೆ. 6% ಬಡ್ಡಿ ದರ ಈಗ 5.50ಕ್ಕೆ ಇಳಿಕೆಯಾಗಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ರೆಪೋ ದರ ಇಳಿಕೆ ಮಾಡಿ ಘೋಷಿಸಿದ್ದಾರೆ. ಆರ್ಬಿಐ ತನ್ನ ರೆಪೋ ದರವನ್ನು ಸತತ 3ನೇ ಬಾರಿ ಇಳಿಕೆ ಮಾಡಿದಂತಾಗಿದೆ. ಈ ವರ್ಷದ ಆರಂಭದಲ್ಲಿ ರೆಪೋ ದರ 60.50ರಷ್ಟಿತ್ತು. 6 ತಿಂಗಳ ಅವಧಿಯಲ್ಲಿ 1% ದರ ಇಳಿಸಿದಂತಾಗಿದೆ. ಈ ಹೊಸ ದರವು ತತ್ಕ್ಷಣದಿಂದಲೇ ಜಾರಿಗೆ ಬರಲಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ರೆಪೋ ದರ ಇಳಿಸುವ ನಿರ್ಧಾರಕ್ಕೆ ಪ್ರಮುಖ ಕಾರಣಗಳನ್ನು ತಿಳಿಸಿದ್ದಾರೆ. ಹಣದುಬ್ಬರ ನಿಯಂತ್ರಣದಲ್ಲಿರೋದ್ರಿಂದ ಆರ್ಬಿಐಗೆ ಈ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಿದೆ. ಜಾಗತಿಕ ಅನಿಶ್ಚಿತ ವಾತಾವರಣದಿಂದ ಹಿನ್ನಡೆಯಲ್ಲಿರುವ ಆರ್ಥಿಕತೆಗೆ ರೆಪೋ ದರ ಇಳಿಕೆಯು ಪುಷ್ಟಿ ಕೊಡುವ ಸಾಧ್ಯತೆ ಇದೆ. ಮತ್ತೊಂದು ಪ್ರಮುಖ ನಿರ್ಧಾರದಲ್ಲಿ ಆರ್ಬಿಐ ತನ್ನ ಮಾನಿಟರಿ ಪಾಲಿಸಿ ಅಥವಾ ಹಣಕಾಸು ನೀತಿಯ ನಿಲುವನ್ನು ಬದಲಾಯಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಸ್ನೇಹಿತ ಎಲಾನ್ ಮಸ್ಕ್ ಜಗಳ ಮತ್ತಷ್ಟು ಜೋರಾಗಿದೆ. ಬೀದಿ ಜಗಳ ಹೆಚ್ಚಾಗ್ತಾ ಇದ್ದಂತೆ ಟೆಸ್ಲಾ ಷೇರುಗಳ ಮೌಲ್ಯ ಭಾರಿ ಇಳಿಕೆಯಾಗಿದೆ. ಮಸ್ಕ್ ಟ್ರಂಪ್ ಉಚ್ಚಾಟಿಸಿ ಉಪಾಧ್ಯಕ್ಷ JD ವ್ಯಾನ್ಸ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿದ ಬೆನ್ನಲ್ಲೇ ಟ್ರಂಪ್ ಮಸ್ಕ್ ಕಂಪನಿಯ ಜೊತೆಗೆ ಮಾಡಿಕೊಂಡಿದ್ದ ಸರ್ಕಾರಿ ಒಪ್ಪಂದಗಳನ್ನು ಕಡಿತಗೊಳಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಮಸ್ಕ್ ಒಡೆತನದ ಇಂಟರ್ನೆಟ್ ಕಂಪನಿ ಸ್ಟಾರ್ಲಿಂಕ್ ಮತ್ತು ರಾಕೆಟ್ ಕಂಪನಿಯ ಸ್ಪೇಸ್ ಎಕ್ಸ್ನ ಆದಾಯಕ್ಕೆ ಕೊಕ್ಕೆ ಹಾಕುವುದಾಗಿ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಬಜೆಟ್ನಲ್ಲಿ ಹಣವನ್ನು ಉಳಿಸಲು ಸುಲಭವಾದ ಮಾರ್ಗ ಅಂದರೆ ಮಸ್ಕ್ ಜೊತೆಗೆ ಮಾಡಿಕೊಂಡಿದ್ದ ಸರ್ಕಾರಿ ಸಬ್ಸಿಡಿಗಳು ಮತ್ತು ಒಪ್ಪಂದಗಳನ್ನು ರದ್ದುಗೊಳಿಸುತ್ತೇವೆ. ಹಿಂದಿನ ಅಧ್ಯಕ್ಷ ಜೋ ಬೈಡನ್ ಈ ನಿರ್ಧಾರವನ್ನು ಕೈಗೊಳ್ಳದೇ ಇರೋದು ನನಗೆ ಆಶ್ಚರ್ಯ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ. ಇನ್ನು ಇಬ್ಬರ ಬೀದಿ ಜಗಳ ಹೆಚ್ಚಾಗ್ತಿದ್ದಂತೆ ಟೆಸ್ಲಾ ಷೇರು ಮೌಲ್ಯ ದಾಖಲೆಯ 14% ಕುಸಿತವಾಗಿದೆ. ನಿನ್ನೆ ಒಂದೇ ದಿನ ಒಂದು ಷೇರಿನ ಮೌಲ್ಯ $47 ಇಳಿದಿದೆ. ಕಳೆದ 5 ದಿನಗಳಲ್ಲಿ $70 ಇಳಿಕೆಯಾಗಿದೆ.
ಯುವಕನೋರ್ವ 150 ರೂಪಾಯಿ ಆಸೆಗಾಗಿ 1.5 ಲಕ್ಷ ಹಣವನ್ನು ಕಳೆದುಕೊಂಡ ಘಟನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ನಡೆದಿದೆ. ಮಂಜುನಾಥ ಬ್ಯಾಂಕಿನ 1.5 ಲಕ್ಷ ಹಣ ಡ್ರಾ ಮಾಡಿ ಬೈಕ್ ಕವರ್ನಲ್ಲಿಟ್ಟು ಹೊರಟಾಗ ಮಾರ್ಗ ಮಧ್ಯದಲ್ಲಿ ಇನ್ನೊಂದು ಬೈಕ್ನಲ್ಲಿ ಬಂದ ಕಳ್ಳರು ರೋಡ್ನಲ್ಲಿ ನಿಮ್ಮ ಹಣ ಬಿದ್ದಿದೆ ನೋಡಿ ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ಆಗ ಬೈಕ್ ನಿಲ್ಲಿಸಿ 50ರ 3 ನೋಟನ್ನು ಎತ್ತಿಕೊಳ್ಳಲು ಯುವಕ ಹೋದಾಗ ಆತ ವಾಪಸ್ ಬರುವಷ್ಟರಲ್ಲೇ ಬೈಕ್ ಕವರ್ ಅಲ್ಲಿದ್ದಂತಹ 1.5 ಲಕ್ಷ ಹಣ ಕಳ್ಳತನ ಮಾಡಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಈತ ಮದುವೆ ಮನೆಯಲ್ಲಿ ಖತರ್ನಾಕ್ ಕಳ್ಳ ತನ್ನ ಕೈಚಳಕ ತೋರಿಸಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಮದುವೆ ಮಂಟಪಗಳೇ ಈತನ ಟಾರ್ಗೆಟ್ ಅಂತೆ. ಅತಿಥಿಗಳಂತೆ ಮದುವೆ ಮನೆಗೆ ಬಂದು ಬೆಲೆ ಬಾಳುವಂತಹ ವಸ್ತುಗಳನ್ನು ಎಗರಿಸಿ ಪರಾರಿಯಾಗಿದ್ದಾನೆ. ಮಹಾನ್ ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಕಂಟೈನರ್ಗೆ ಬೈಕ್ ಡಿಕ್ಕಿಯಾಗಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ತುಮಕೂರು ಗ್ರಾಮಾಂತರ ವ್ಯಾಪ್ತಿಯ ಹಿರೇಹಳ್ಳಿ ಸಮೀಪದ ನಂದಿಹಳ್ಳಿ ಬಳಿಯ ಬಂಕ್ನಿಂದ ಪೆಟ್ರೋಲ್ ತುಂಬಿಸಿಕೊಂಡು ಕಂಟೈನರ್ ಹೆದ್ದಾರಿಗೆ ಬರ್ತಿತ್ತು. ಈ ವೇಳೆ ವೇಗವಾಗಿ ಬಂದಂತಹ ಬೈಕ್ ಕಂಟೈನರ್ ಲಾರಿಗೆ ಡಿಕ್ಕಿ ಹೊಡೆದಿದೆ. ಬೈಕ್ನಲ್ಲಿ ಟ್ರಿಪಲ್ ರೈಡಿಂಗ್ ಹೋಗ್ತಿದ್ದ ಸವಾರರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಕ್ಯಾತಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಸ್ಥಳಕ್ಕೆ ಎಎಸ್ಪಿ ಗೋಪಾಲ್, ಡಿವೈಎಸ್ಪಿ ಚಂದ್ರಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಅಪಘಾತದಲ್ಲಿ ಮೃತಪಟ್ಟವರನ್ನ ರಾಜೇಶ್, ಧನಂಜಯ್, ಧನುಷ್ ಎಂದು ಗುರುತಿಸಲಾಗಿದೆ. ಇವರು ದಾಬಾಸ್ಪೇಟೆಯ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ರಾತ್ರಿ ಪಾಳಿ ಮುಗಿಸಿ ತುಮಕೂರಿಗೆ ವಾಪಸ್ಸಾಗುವಾಗ ಅಪಘಾತ ಸಂಭವಿಸಿದೆ. ಸದ್ಯ ಮೃತದೇಹಗಳನ್ನು ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಮಂಡ್ಯ ಮಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವು ಆರೋಪ ಪ್ರಕರಣದ ತನಿಖೆ ಇಂದಿನಿಂದ ಆರಂಭಗೊಂಡಿದೆ. ಸ್ಪೆಷಲ್ ಟೀಮ್ನಿಂದ ತನಿಖೆ ಆರಂಭವಾಗಿದ್ದು ತನಿಖಾ ತಂಡ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದೆ. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ರಿಂದ ರಚಿತವಾಗಿರುವ ತನಿಖಾ ತಂಡ 7 ವರ್ಷದ ಸಾನ್ವಿ ಸಾವಿನ ಬಗ್ಗೆ ಮಿಮ್ಸ್ ವೈದ್ಯರ ವಿಚಾರಣೆ ನಡೆಸಿದೆ. ಆಪರೇಷನ್ಗೂ ಮುನ್ನ ಹಾಗೂ ಆಪರೇಷನ್ ಬಳಿಕ ನೀಡಿರುವ ಔಷಧಿಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದು, ಮೃತ ಸಾನ್ವಿಗೆ ನೀಡಿರುವ ಮೆಡಿಸಿನ್ನಲ್ಲಿ ವ್ಯತ್ಯಾಸ ಆಗಿದೆಯಾ, ಓವರ್ ಡೋಸ್ನಿಂದ ಮಗು ಸಾವನ್ನಪ್ಪಿದೆಯಾ ಎಂದು ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಮೈಸೂರು ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಪ್ರದೀಪ್ ನೇತೃತ್ವದ ತಂಡದಲ್ಲಿ ಮಕ್ಕಳ ತಜ್ಞ, ಮೂಳೆ ತಜ್ಞ, ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞ, ಅನಸ್ತೇಷಿಯಾ ತಜ್ಞ ಸೇರಿ 5 ವೈದ್ಯರನ್ನೊಳಗೊಂಡಿದೆ. ಯಾವ ವಿಭಾಗದಲ್ಲಿ ತಪ್ಪಾಗಿದೆ ಎಂಬುದನ್ನು ತನಿಖೆ ನಡೆಸಲಿರುವ ತಂಡ ವಿಚಾರಣೆಗೆ ಹಾಜರಾಗುವಂತೆ ಚಿಕಿತ್ಸೆ ನೀಡಿದ್ದ ವೈದ್ಯರ ಹಾಗೂ ಮಗು ಪೋಷಕರಿಗೆ ಈಗಾಗಲೇ ನೋಟಿಸ್ ನೀಡಿದೆ. ಬಕ್ರೀದ್ ಹಬ್ಬ ಹಿನ್ನೆಲೆಯಲ್ಲಿ ಬಲಿಗೆ ಸಿದ್ಧವಾಗಿದ್ದ 40ಕ್ಕೂ ಅಧಿಕ ಗೋವುಗಳನ್ನು ಬಿಜೆಪಿ ಶಾಸಕ ಶರಣು ಸಲಗರ್ ರಕ್ಷಿಸಿದ್ದಾರೆ. ಬಸವಕಲ್ಯಾಣ ಪಟ್ಟಣದ ಮಹಿಬೂಬ್ ಗಲ್ಲಿಯಲ್ಲಿ ಗೋವುಗಳನ್ನು ಅಕ್ರಮವಾಗಿ ಇರಿಸಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಶರಣು ಸಲಗರ್ ಶೆಡ್ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಶಾಸಕ ಸಲಗರ್ 40ಕ್ಕೂ ಅಧಿಕ ಗೋವುಗಳ ರಕ್ಷಣೆ ಮಾಡಿದ್ದು, ಗೋವುಗಳ ಮಾರಣ ಹೋಮ ನೋಡಿ ಶಾಸಕ ಶರಣು ಸಲಗರ್ ಕೆಂಡಾಮಂಡಲವಾಗಿದ್ದಾರೆ. ನಿಮ್ಮ ಕುಮ್ಮಕ್ಕಿನಿಂದಲೇ ಗೋವುಗಳ ಹತ್ಯೆ ನಡೀತಿದೆ, ಧಮ್ಮಿದ್ರೆ ಇಲ್ಲಿಗೆ ಬಾರೋ ಎಂದು ಕಾಂಗ್ರೆಸ್ ಮುಖಂಡ ವಿಜಯ್ ಸಿಂಗ್ಗೆ ಸಲಗಾರ್ ಸವಾಲ್ ಎಸೆದಿದ್ದಾರೆ. ನಾನು ಇರುವವರೆಗೂ ಗೋವುಗಳ ಬಲಿ ಕೊಡಲು ಬಿಡಲ್ಲ, ಯಾರು ಯಾವುದಕ್ಕೆ ಭಯ ಪಡುವ ಅಗತ್ಯವಿಲ್ಲ, ಯಾರಿಗೂ ಹೆದರಿ ಕೆಲಸ ಮಾಡಬೇಡಿ ಎಂದು ಪೊಲೀಸರಿಗೆ ಹೇಳಿದ್ದಾರೆ.